ಏನ್ ಹೇಳ್ತು ಗೊತ್ತಾ ಭಾರತ? ಯಾರಿಗೆ ದುಡ್ಡು ಕೊಟ್ಟು ವ್ಯಾಕ್ಸಿನ್ ಕೊಂಡುಕೊಳ್ಳುವ ಸಾಮರ್ಥ್ಯ ಇಲ್ವೋ ಅವರಿಗೆ ಉಚಿತವಾಗಿ ಭಾರತ ವ್ಯಾಕ್ಸಿನ್ ಕೊಡುತ್ತೆ ಅಂತ ಜಗತ್ತಿನ 18-20 ರಾಷ್ಟ್ರಗಳಿಗೆ ಉಚಿತವಾಗಿ ವ್ಯಾಕ್ಸಿನ್ ಕೊಟ್ಟ ದೇಶ ನಮ್ದು. ನಮ್ ದೊಡ್ಡವರೆಲ್ಲ ಹೇಳಿದ್ರಲ್ಲ, ಯಾರು ಸಂಕಟದಲ್ಲಿದ್ದಾರೋ ಅವ್ರ ಜೊತೆ ಯಾವಾಗ್ಲೂ ನಿಂತ್ಕೊಳ್ಳಿ ಅಂತ. ನಾನು ನೀವಲ್ಲ, ಈ ದೇಶದ ಗುರುಗಳು ಮಾತ್ರ ಅಲ್ಲ, ಈ ದೇಶಕ್ಕೆ ದೇಶವೇ ಜಗತ್ತು ಸಂಕಟದಲ್ಲಿದ್ದಾಗ ಹೋಗಿ ನಿಂತುಕೊಳ್ಳುವಂತ ಅಪರೂಪದ ರಾಷ್ಟ್ರವಾಗಿರೋದ್ರಿಂದ ಇಡೀ ಜಗತ್ತು ಇವತ್ತು ಹೇಳುತ್ತೆ, ಭಾರತ ಏನಾದ್ರೂ ಹೇಳಿದ್ರೆ ನಾವು ಕೇಳ್ತೀವಿ. ಯಾಕೆಂದ್ರೆ ನಮ್ ಕಷ್ಟದಲ್ಲಿ ಭಾರತ ನಮ್ ಜೊತೆ ಆಗುತ್ತೆ ಅಂತ. ರಷ್ಯಾ ಹೇಳುತ್ತೆ ಯುದ್ಧ ನಿಲ್ಲಿಸ್ಬೇಕು ಅಂದ್ರೆ ಭಾರತ ಹೇಳಿ. ಇಸ್ರೇಲ್ ಹೇಳುತ್ತೆ ನಮ್ ಯುದ್ಧ ನಿಲ್ಲಿಸ್ಬೇಕು ಅಂದ್ರೆ ಭಾರತ ಜೊತೆಗೆ ನಾವು ಮಾತನಾಡ್ತೀವಿ ಅಂತ. ನಾವು ಏನ್ ಹೇಳ್ತೀವೋ ಅದ್ರ ಬಗ್ಗೆ ಗೌರವ ಇಟ್ಟು ಜಗತ್ತು ಕೇಳುತ್ತೆ. ಯಾಕೆ ಅಂತಂದ್ರೆ ಈ ದೇಶ ಬದುಕಿರುವ ರೀತಿಯೇ ಹಂಗಿದೆ. ಇಂಥ ದೇಶವನ್ನು ಪ್ರೀತಿಸದೆ ಇನ್ಯಾವ ದೇಶವನ್ನು ಪ್ರೀತಿಸಬೇಕು ಹೇಳಿ? ಯಾವಾಗ ನಮ್ಮ ಮಕ್ಕಳಿಗೆ ದೇಶವನ್ನು ಪ್ರೀತಿಸೋದು ಕಲಿಸ್ಕೊಡ್ತೀವಲ್ಲ, ಆಗ ನಮ್ಮ ಮಕ್ಕಳು ಈ ದೇಶವನ್ನ ಕಾಪಾಡುವಂತ ಶ್ರೇಷ್ಠ ವ್ಯಕ್ತಿಗಳಾಗ್ತಾರೆ. ಅಂತ ವ್ಯಕ್ತಿಗಳನ್ನ ಸೃಷ್ಟಿ ಮಾಡಬೇಕಾಗಿದೆ. ನನ್ ಗೊತ್ತಾ, ಜಂಗಮರು ಕೆಲವರು ಇರ್ತಾರೆ, ವಿರಕ್ತರು ಕೆಲವರು ಇರ್ತಾರೆ. ಅವ್ರು ಏನ್ ಮಾಡ್ತಾರೆ, ಊರಿಗೆ ಹೋಗ್ತಾರೆ, ಊರಿಗೆ ಬರ್ತಾರೆ, ಸೇರಿದ ಜನಕ್ಕೆ ಆಶೀರ್ವಾದ ಮಾಡಿ ಮುಂದಿನ ಊರಿಗೆ ಹೋಗ್ಬಿಡ್ತಾರೆ. ಆದ್ರೆ ಕೆಲವು ಗುರುಗಳು ಏನ್ ಮಾಡ್ತಾರೆ, ಒಂದು ಕಡೆ ನೆಲೆ ನಿಲ್ತಾರೆ. ನೀವು ಪುಣ್ಯವಂತರು, ಅವ್ರು ಅನೇಕ ಊರುಗಳಿಗೆ ಹೋಗಿ ಬಂದಿದ್ದಾರೆ ಗುರುಗಳು. ಅವ್ರು 75ನೇ ವರ್ಷ ವಯಸ್ಸಿನಲ್ಲೂ ನಮ್ಮ ಸ್ವಾಮೀಜಿ ಹೇಳ್ತಾ ಇದ್ರು, ಬರೆದು ಇದ್ದಾರೆ ಇದರಲ್ಲಿ. ಅವ್ರು ಕೆಲವೊಂದ್ಸಲ ಕಾರ್ನಲ್ಲಿ ಹೋಗ್ತಿದ್ರು, ಕೆಲವೊಂದ್ಸಲ ಬಸ್ ನಲ್ಲಿ ಹೋಗ್ತಿದ್ರು. ಏನೂ ಇಲ್ಲ ಅಂತಂದ್ರೆ ಕಾಲ್ನಡಿಗೆಯಲ್ಲೇ ಊರಿಂದ ಊರಿಗೆ ಹೋಗ್ತಾ ಜನರಿಗೆ ಜ್ಞಾನವನ್ನು ಕೊಟ್ಟು ಬರುವಂತ ದೊಡ್ಡ ಪ್ರಯತ್ನವನ್ನು ಮಾಡಿದ್ರು. ಏನ್ ಅದ್ಭುತ! ಈ ದೇಶ ಹೆಂಗಿದೆ ಗೊತ್ತೇನು? ನಾವು ಭೂಮಿ ತಾಯಿಗೆ, ರೈತರು ತುಂಬಾ ಜನ ಇದ್ದೀರಿ, ಭೂಮಿ ತಾಯಿಯಿಂದ ಮುಳೋದಕ್ಕಿಂತ ಮುಂಚೆ, ನೇಗಿಲನ್ನು ತಾಕ್ಸೋಕ್ಕಿಂತ ಮುಂಚೆ ಆ ಮಣ್ಣಿಗೆ ಒಂದು ನಮಸ್ಕಾರ ಮಾಡ್ತೀವಿ. ಯಾಕೆ ನಮಸ್ಕಾರ ಮಾಡ್ತೀವಿ ಅಂತಂದ್ರೆ, ಆ ಭೂಮಿ ತಾಯಿ ನಾವು ಈ ಭೂಮಿಯನ್ನ ಅಗೆದ ನಂತರವೂ ಕೂಡ ಬಂಗಾರದ ಬೆಳೆ ಕೊಡುವಂತಾಗ್ಲಿ ಅಂತ ಕೈ ಮುಗಿದು ನಮಸ್ಕಾರ ಮಾಡ್ತೀವಿ. ಇವತ್ತು ಈ ಭಾರತ ಭೂಮಿಯನ್ನ ಹೀಗೆ ಪ್ರೀತಿಸಿದ್ದರ ಪರಿಣಾಮವಾಗಿ ನಮ್ಮ ದೇಶ ಇವತ್ತು ಜಗತ್ತಿನ ಅತ್ಯಂತ ಶ್ರೇಷ್ಠ ದೇಶಗಳಲ್ಲಿ ಒಂದಾಗಿದೆ. ನಾನು ವಾಪಸ್ ಹೇಳ್ತಿದ್ದೀನಿ, ಜಗತ್ತಿನ ಶ್ರೇಷ್ಠ ದೇಶಗಳಲ್ಲಿ ಒಂದು ಭಾರತ. ಎಷ್ಟು ಶ್ರೇಷ್ಠ ಅಂತಂದ್ರೆ, ಜಗತ್ತಿನ ಯಾರು ಸಂಕಟದಲ್ಲಿದ್ರು, ನೆನ್ಪಿಟ್ಕೊಳ್ಳಿ, ಉಪನಿಷತ್ತಿನ ಋಷಿಗಳ ಕಾಲದಿಂದ ಇವತ್ತಿನ ನಮ್ಮ ಸ್ವಾಮೀಜಿಗಳವರೆಗೆ ಜಗತ್ತಿನಲ್ಲಿ ಯಾರು ಸಂಕಟದಲ್ಲಿದ್ರೂ ಕೂಡ ಅವರಿಗೆ ಅತ್ಯಂತ ಪ್ರೀತಿಯಿಂದ ಸಹಾಯಕ್ಕೆ ನಿಲ್ಲುವಂತ ಜಗತ್ತಿನ ಒಂದೇ ಒಂದು ರಾಷ್ಟ್ರ ಯಾರಾದ್ರೂ ಇದ್ರೆ ಅದು ನಮ್ಮ ಭಾರತ ಮಾತ್ರ. ಇದು ನಮಗೆ ನಿಜವಾಗಿ ಅವರು ಕಷ್ಟ ಕಾರ್ಪಣ್ಯಗಳೊಂದಿಗೆ ಸ್ವಾಮಿತ್ವವನ್ನು ವಹಿಸಿರ್ತಕ್ಕಂಥವರು. ಅವರು ಸ್ವಾಮಿಯಾಗಿ 60 ವರ್ಷ ಹಿಂದೆ ಏನೂ ಇರಲಿಲ್ಲ. ಅವಾಗ ಮಠದಾಗ ಏನಿರಲಿಲ್ಲ, ಸಮಾಜದ ಗುರು ಏನು ಅಂಥ ಒಂದು ಭಕ್ತಿ ಭಾವನೆ ಇರಲಿಲ್ಲ. ಅಂಥ ಸಂದರ್ಭದೊಳಗ ಅವರು ಸ್ವಾಮಿ ದೀಕ್ಷಾ ತಗೊಂಡು ಬೆಳೆದು ಇವತ್ತು ಇಲ್ಲಿಗೆ ಬಂದಾರ ಅಂದ್ರೆ ಅವೇನು ಅವ್ರೇನು ದೊಡ್ಡ ಬಂಗಾರ ಗೋಪುರ ಕಟ್ಟಿಸಿಲ್ಲ, ಏನು ದೊಡ್ಡ ಫಾರ್ಚುನರ್ ಕಾರ್ನಲ್ಲಿ ತಿರುಗ್ತಾ ಇಲ್ಲ. ಅವರು ಅಷ್ಟೇ ಸರಳವಾಗಿದ್ದಾರ. ಆವಾಗ ನಡ್ಕೊಂಡು ಹೋಗ್ಯಾರ, ಬಂಡ್ಯಾಗ ಹೋಗ್ಯಾರ, ಸೈಕಲ್ನಾಗ ಹೋಗ್ಯಾರ. ಯಾರೋ ಬುದ್ಧಿವಂತರು ಆವಾಗ ಇದ್ದವ್ರ ಕಾರ್ ತಂದ್ರೆ ಅದ್ರೊಳಗೆ ಹೋಗ್ಯಾರ. ಹಳ್ಳಿಗೆ ಹೋಗಿ ಸುಮಾರು 5,000 ಮಂದಿರಗಳಿಗೆ ಅವರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಸ್ವಾಮಿಗಳು. ಎಲ್ಲಿ ಇಂಥವ್ರು ಅಂತವ್ರಲ್ಲ, ಈ ಜಾತಿ ಆ ಜಾತಿ ಅಂತಲ್ಲ, ಇಡೀ ಹಿಂದೂ ಸಮಾಜದೊಳಗ ಇರ್ತಕ್ಕಂಥ ಎಲ್ಲ ಹಿಂದುಳಿದ ಜಾತಿಗಳಿಗೆ ಹತ್ರನೂ ಹೋಗಿ ಬಂದಾರ. ಮತ್ತು ಉಳಿದವರ ಎಲ್ಲರ ಹತ್ರನೂ ಹೋಗಿ ಬಂದು ಆ ಒಂದು ಪ್ರೀತಿಯನ್ನು ಗಳಿಸಿರ್ತಕ್ಕಂಥ ಸ್ವಾಮಿಗಳು, ಸರಳ ಸ್ವಾಮಿಗಳು ಇದ್ದರೆ ನಮ್ಮ ಈ ಪಂಚಾಕ್ಷರ ಶಿವಾಚಾರ್ಯ ಸ್ವಾಮಿಗಳು. ಅವರಿಗೆ ಇವತ್ತಿನ ಈ ಆಧುನಿಕ ಯುಗದಲ್ಲಿ ಕೈಯಲ್ಲೇ ನಮ್ಮ ಹೆಬ್ಬೆರಳಲ್ಲಿ ಇಡೀ ಜಗತ್ತೇ ನಮ್ಮ ಹೆಬ್ಬೆರಳಲ್ಲಿ ಇರೋದ್ರಿಂದ ಇಂಥ ಒಂದು ಕಾಲದಲ್ಲಿ ಕೂಡ ನಾವು ಏನಿವತ್ತು ಈ ರೀತಿ ನಮ್ಮ ಸಂಪ್ರದಾಯ ಸಂಸ್ಕೃತಿ ಮುಂದುವರಿಸ್ಕೊಂಡು ಹೋಗೋದು ತುಂಬಾ ಕಷ್ಟ. ಏನು ತುಮಕೂರಿನ ಸಿದ್ಧಗಂಗಾ ಶ್ರೀಗಳು ಯಾವ ರೀತಿ ನಾವು ನಮ್ಮ ಕಣ್ಣುಗಳು ಕಂಡಿದ್ದಾವೆ, ಬಿಜಾಪುರದ ಸಿದ್ದೇಶ್ವರ ಶ್ರೀಗಳನ್ನ ನಾವು ಯಾವ ರೀತಿ ನಮ್ಮ ಕಣ್ಣುಗಳು ನೋಡಿದ್ದಾವೆ, ಈ ಭಾಗದಲ್ಲಿ ಕೂಡ ನಮ್ಮ ನೀಲ್ಗಲ್ ಅಪ್ಪವರನ್ನ ನಮ್ಮ ಕಣ್ಣುಗಳು ನೋಡಿದ್ದು ನಾವೇ ಸಾರ್ಥಕ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಈಶನ ಪರ
ಜಗದೀಶನ ಪರ, ಸುರೇಶನ ಪರ, ವೀರಭದ್ರನ ಪರ, ಈಶನ ಪರ. ಶ್ರೀ ಸಿದ್ದರಾಮಯ್ಯ ಸ್ವಾಮಿ ತಾಲೂಕ್ ಪಂಚಾಯತ್ ಮಾಜಿ ಮಠ ಸಾಕಿನ ಸಿಲ್ವರ್ ಕುಟುಂಬದವರಿಂದ ಕೆಳಗಿನ ಸಾಕಿನ ಭೇಟಿ ಸನ್ಮಾನ್ಯರು ಪ್ರಭು ಶಾಸ್ತ್ರಿಗಳ ದಂಪತಿಗಳು ಆಗಮಿಸಿ ಆ ತುಲಾಭಾರ ಗುರುವಿನ ಸೇವೆಯಲ್ಲಿ ಪಾಲ್ಗೊಳ್ಳಬೇಕು. ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತರಾದ ಶಿವಾಚಾರ್ಯ ಭಗವತ್ಪಾದಂಗಳವರು ಶ್ರೀಶೈಲ ಮಹಾಪೀಠ ಜಗದ್ಗುರು ಮಹಾಸನ್ನಿಧಿ ಆಗಮಿಸ್ತಾರೆ. ಇನ್ನು ಅವರು ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆ ತಾವೆಲ್ಲ ತಟ್ಟಬೇಕು. ಇನ್ನು ಚಪ್ಪಾಳೆಯನ್ನು ತಟ್ಟುವ ಮುಖಾಂತರವಾಗಿ ತಾವೆಲ್ಲ ತಟ್ಟಬೇಕು. ಇಂದಿನ ನಮ್ಮ ಜಾತಿಯನ್ನು ಹೇಳಿ ನಾವು ಒಬ್ಬರಿಗೊಬ್ಬರು ಬಡದಾಡ್ತಕ್ಕಂಥ ಕಷ್ಟಕರವಾದರೂ ಸಮಾಜದ ಸಮಗ್ರ ಸಹಕಾರ ತೇರು ಇದೆ, ಉಚ್ಚಾಯ ಇದೆ, ಜಾತ್ರೆ ಇದೆ, ಅತ್ಯಂತ ಯಶಸ್ವಿಯಾಗಿದೆ ಅಂತ ನೋಡಿ ನನ್ನ ಎಲ್ಲರಿಗೂ ವಂದಿಸಿ ನನ್ನ ಮಾತಾಡ್ಕೊಂಡು ಇಲ್ಲ ಅಂತ ಹೇಳಿ ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಮಾತಿನ ಚಪ್ಪಾಳೆ ತಾವೆಲ್ಲ ತಟ್ಟರೆ ವಯಸ್ಸು ಬೇರೆ ಬೆಳಗಾದ ವಯಸ್ಸು ಅಲ್ರಿ, ಸಮಾಧಾನ ಶಾಂತತೆಯನ್ನು ಕಾಪಾಡಿ ಅವರ ಮಾತುಗಳನ್ನು ಕೇಳೋಣ. ಸೊಗಸಾಗಿ ಸುಂದರವಾಗಿ ನಿರರ್ಗಳವಾಗಿ ಹೇಳ್ತಾರೆ. ರತ್ನಾಕರ ಭೂತಪದ ಹಿಮಾಲಯ ಕಿರೀಟಿನಿ ಬ್ರಹ್ಮರಾಜರ್ಷಿ ರತ್ನ ಇರುವ ತಿಪ್ಪರಾಜು ಹವಾಲ್ದಾರ್ ಮಾಜಿ ಶಾಸಕರು ರಾಯಚೂರು ಅವರನ್ನ ಸ್ವಾಗತರು ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೋರಿ ಅಧ್ಯಕ್ಷರು ಬಿಜೆಪಿ ಅವರು ಕೂಡ